200 ಕೋಟಿ ರೂಪಾಯಿಯ ಷಡ್ಯಂತ್ರದ ವಿಚಾರ. ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ದಾರೆ, ಚಿನ್ನಯ್ಯನವರನ್ನ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿ, ಸ್ವತಃ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಬ್ರೈನ್ ಮ್ಯಾಪಿಂಗ್ಗೆ ಒಳಗೊಡಕ್ಕೆ ರೆಡಿ ಇದ್ದೀನಿ ಅಂತೇಳಿ. ಜೊತೆಗೆ ನನ್ನನ್ನು ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿ 200 ಕೋಟಿ ರೂಪಾಯಿ ಇವರು ಆರೋಪ ಮಾಡ್ತಾ ಇದ್ದಾರಲ್ಲ, ನನ್ನನ್ನು ಬಹಿರಂಗವಾಗಿ ತನಿಖೆಗೆ ಒಳಪಡಿಸಿ ಅಂತೇಳಿ SITಗೆ ಕೊಟ್ಟಿರುವಂತಹ ದೂರಿನ ನಂತರ ಮಾಧ್ಯಮಗಳಿಗೆ ಹೇಳ್ತಾ ಇದ್ದಾರೆ. ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಚಿನ್ನಯ್ಯನವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸಿದ್ರಲ್ಲ, ಆ ರಿಟ್ ಪಿಟಿಷನ್ ಕಾಪಿ ಮಾಧ್ಯಮಗಳಿಗೆ ಯಾವ ರೀತಿ ತಲುಪ್ತು? ಚಿನ್ನಯ್ಯನವರಿಗೆ ನಿರ್ಬಂಧ ಇತ್ತಲ್ಲ, ಮಾಧ್ಯಮಗಳ ಮುಂದೆ ಬರಬಾರದು ಅಂತಂದ್ರೆ, ಇದು ಬೇರೆ ರೀತಿಯಾಗಿ ಚಿನ್ನಯ್ಯನವರ ಆರೋಪಗಳನ್ನ ಮಾಧ್ಯಮಗಳಿಗೆ ಬಂದಿರುವಂತಹ ರೀತಿ ಯಾವುದು? ಇದರ ಮೂಲ ಯಾವುದು? ಇಲ್ಲಿ ನಾವು ಗಮನಿಸಬೇಕಾಗಿದ್ದಂತಹ ಒಂದು ವಿಚಾರ ಇದೆ ಸ್ನೇಹಿತರೆ. ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು. ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರುಗಳು, ಮುತ್ಸದ್ದಿ ಮುಖಂಡರುಗಳಿಂದ ಹಿಡಿದು ಎಲ್ಲರೂ ಮಾತನಾಡ್ತಾ ಇದ್ದಾರೆ, ಇದು ಷಡ್ಯಂತ್ರ. ಒಬ್ಬ ಚಿನ್ನಯ್ಯನವರು ಬಂದು ಏಕಾಏಕಿ ಬಂದು ನಾನಿಲ್ಲಿ 100 ಹೆಣಗಳನ್ನ ಊತ ಹಾಕಿದ್ದೀನಿ ಅಂತ ಹೇಳಿದಾಗ, ಅವತ್ತು ಚಿನ್ನಯ್ಯ ವಿಲನ್ ಆಗಿ ಕಂಡಂತವರಿಗೆ ಇವತ್ತು ಚಿನ್ನಯ್ಯನ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ. ಚಿನ್ನಯ್ಯ ಹೇಳ್ತಾ ಇರೋದ್ರ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ. ಅಂದ್ರೆ ಚಿನ್ನಯ್ಯ ಸ್ಟಾರ್ಟಿಂಗ್ ಹೇಳಿದ್ದನ್ನ ಇವರು ನಂಬಲಿಲ್ಲ, ಈಗ ನಂಬುತ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರು ಮೀಡಿಯಾಗಳ ಮುಂದೆ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಿದಾರಲ್ಲ, ಒಂದು ಹೆಣ್ಣು ಮಗಳ ತಲೆ ಕೂದಲು, ದೇವರಿಗೆ ತಲೆ ಮುಡಿಯನ್ನ ಕೊಟ್ಟಿರುವಂತಹ ಹೆಣ್ಣು ಮಗಳ UDR ಆಗಿದೆ, ಅದರ ಬಗ್ಗೆ ತನಿಖೆ ಆಗಬೇಕು. ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ, ಹಿಂದೂ ಹೋರಾಟಗಾರರಿಗೆ ಕಾಪಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ಬಗ್ಗೆ ಏನಾದ್ರೂ ತನಿಖೆ ಆಗ್ಬೇಕಲ್ಲ. 74 UDRಗಳ ಬಗ್ಗೆ ಇವತ್ತು ಹೈಕೋರ್ಟ್ ನಲ್ಲಿ ಕೇಸ್ ಇದೆಯಲ್ಲ, ಬಾಲನ್ ಅವರು ಕೇಸ್ ನಡೆಸ್ತಾ ಇದ್ದಾರಲ್ಲ, ಅದರ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಇದ್ಯಾವುದೋ ಕಟ್ಟುಕತೆ ಅಲ್ಲ. ಈ ಮಾಧ್ಯಮಗಳಿಗೆ ಗಿರೀಶ್ ಮಟ್ಟಣ್ಣನವರು ಕೊಟ್ಟಿರುವಂತಹ ಹೇಳಿಕೆಗಳು ಎಷ್ಟು ಮಾಧ್ಯಮಗಳು ಇಲ್ಲಿ ಪ್ರಸಾರ ಆಗಿದಾವೆ, ಎಷ್ಟು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದಾವೆ ನೋಡಿದೀರಾ? ಅವ್ರು ಹೇಳಿಕೆ ಕೊಟ್ಟು ಎಷ್ಟೊತ್ತಾಯ್ತು? ಅದೇ ಒಂದು ಚಿನ್ನಯ್ಯ ರಿಟ್ ಪಿಟಿಷನ್ ಸಲ್ಲಿಸಿದ ತಕ್ಷಣ ಎಲ್ಲಾ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್, ಸ್ಪೆಷಲ್ ನ್ಯೂಸ್ಗಳು ಬರ್ತಾ ಇದೆ, ಇವತ್ತಿನವರೆಗೂ ಬರ್ತಾ ಇದೆ ಆ ರಿಟ್ ಪಿಟಿಷನ್ ನ ಪ್ಯಾರಾಗಳ ವಿಚಾರವಾಗಿ. ಅದೇ ಗಿರೀಶ್ ಮಟ್ಟಣ್ಣನವರು ಕೊಟ್ಟಿರುವಂತಹ ಹೇಳಿಕೆ ಯಾವುದೇ ಚಾನೆಲ್ ನಲ್ಲಿ ಬರ್ತಾ ಇಲ್ಲ. ಇಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಸತ್ಯವನ್ನ ಯಾರು ಸಾಯಿಸ್ತಾ ಇದ್ದಾರೆ, ಈ ಸತ್ಯಾಂಶಗಳನ್ನ ಯಾರು ಸಾಯಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಾಧ್ಯಮಗಳು. ಇದು ಗಿರೀಶ್ ಮಟ್ಟಣ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ವಾ? ಅವರು ಕೊಟ್ಟಿರುವಂತಹ ದೂರು, SITಗೆ ದೂರು ಕೊಟ್ಟಿದ್ದಾರಲ್ಲ, ಚಿನ್ನಯ್ಯನವರಿಗೆ ಅವರಿಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ ಕೇಳಿದಾರಲ್ಲ. ಯಾಕಂದ್ರೆ ಚಿನ್ನಯ್ಯನವರು ಇವತ್ತು ಅವರು ರಿಟ್ ಪಿಟಿಷನ್ ಅಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ ಒಂದು ಲಾಡ್ಜಿನ ಅಡ್ರೆಸ್, ಪ್ರಮುಖವಾದಂತಹ ಸಾಕ್ಷಿ ಚಿನ್ನಯ್ಯನವರು. ಅವರು ಇವತ್ತು ಲಾಡ್ಜಲ್ಲಿದ್ದಾರೆ, ಅವರ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಪ್ರಕರಣಕ್ಕೆ ಸಮಸ್ಯೆ ಆಗುತ್ತೆ, ಅದಕ್ಕೆ ಅವರಿಗೆ ಭದ್ರತೆ ಕೊಡಿ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಸ್ವಯಂ ಅವರೇ ಸಹಿ ಮಾಡಿ ಇವತ್ತು SITಗೆ ದೂರು ಕೊಟ್ಟಿರುವಂತದ್ದು. ಚಿನ್ನಯ್ಯನವರಿಗೆ ರಕ್ಷಣೆ ಕೊಡಿ, ಪೊಲೀಸ್ ರಕ್ಷಣೆ ಕೊಡಿ ಅಂತೇಳಿ. ಯಾಕಂದ್ರೆ ಪ್ರಮುಖವಾದ ಸಾಕ್ಷಿ ಚಿನ್ನಯ್ಯನವರ ಸ್ಟಾರ್ಟಿಂಗ್ ಬಂದಾಗನಿಂದಲೂ ಇವತ್ತಿನವರೆಗೂ ಪ್ರಮುಖ ಸಾಕ್ಷಿ ಯಾರಾದ್ರೂ ಇದ್ರೆ ಅದು ಚಿನ್ನಯ್ಯನವರು. ಇಂತಹ ವಿಚಾರಗಳು ಯಾವುದೇ ಮಾಧ್ಯಮಗಳಲ್ಲಿ ಚರ್ಚೆ ಆಗೋದಿಲ್ಲ. ಗಿರೀಶ್ ಮಟ್ಟಣ್ಣನವರು TV9ಗೆ ಹೇಳಿಕೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಸಣ್ಣ ಯಾವ್ದಾವುದೋ ವೈರಲ್ ಸುದ್ದಿಗಳನ್ನ ಪ್ರಸಾರ ಮಾಡುವಂತಹ ಮೀಡಿಯಾಗಳು ಇದು ಸುದ್ದಿಯಾಗಿ ಕಾಣ್ಲೇ ಇಲ್ವಾ? ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ ಮೀಡಿಯಾಗಳದ್ದು ಅಂತ. ಮೀಡಿಯಾಗಳದ್ದು ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ? ಎರಡು ಕಡೆಯ ವಾದಗಳನ್ನ ಆಲಿಸ್ಬೇಕ್ರಿ. ಎರಡು ಕಡೆಯ ವಾದಗಳನ್ನ ಆಲಿಸಿ ಅಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದ್ರ ಬಗ್ಗೆ ಮಾಧ್ಯಮಗಳು ವಿಶ್ಲೇಷಣೆ ಮಾಡಬೇಕು. ನೀವು ಮಾಡ್ತಾ ಇರೋದೇನು? ಚಿನ್ನಯ್ಯನವರ ರಿಟ್ ಪಿಟಿಷನ್ ನ ಇಟ್ಕೊಂಡು ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರಲ್ಲ. 200 ಕೋಟಿ ರೂಪಾಯಿನ ಅವ್ಯವಹಾರ, 200 ಕೋಟಿ ರೂಪಾಯಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಲ್ಲ. 200 ಕೋಟಿ ರೂಪಾಯಿ ಷಡ್ಯಂತ್ರದ ಬಗ್ಗೆ ರಮಾ ನಾಗರಾಜ್ ಅವರು ಹೇಳಿದ್ದಾರೆ, ಇದನ್ನು ಪ್ರೂವ್ ಮಾಡಬೇಕು, 200 ಕೋಟಿ ರೂಪಾಯಿ ಪ್ರೂವ್ ಮಾಡಬೇಕು, ನಾನು ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ.
200 ಕೋಟಿ ರೂಪಾಯಿ ಅಂದ್ರೆ ತಮಾಷೆನಾ? ಇವತ್ತು ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದಾರಲ್ಲ, ಓಪನ್ ಆಗಿ ಹೇಳ್ತಾ ಇದಾರಲ್ಲ, ನನ್ನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತೇಳಿ. ಮಾಡಿ. ಗಿರೀಶ್ ಮಟ್ಟಣ್ಣನವರ ಮನಸ್ಸಿನಲ್ಲಿ ಏನಿತ್ತು, ಏನೇನು ಮನಸ್ಸಿನಲ್ಲಿ ಇತ್ತು ಅನ್ನೆಲ್ಲ ಪ್ರತಿಯೊಂದು ಬ್ರೈನ್ ಮ್ಯಾಪಿಂಗ್ ನಲ್ಲಿ ಹೊರಗಡೆ ತಗೊಂಬನ್ನಿ. ಅದೇ ರೀತಿ ಚಿನ್ನಯ್ಯನವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯ ಹೊರಗಡೆ ಬರಲಿ. ಇಲ್ಲಿ ಹಿಂದುತ್ವ 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 ಅಂತ ಹೇಳ್ತಾ ಇದ್ದೀರಲ್ಲ ನೀವುಗಳು, ಭಾರತೀಯ ಜನತಾ ಪಕ್ಷದ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಚಿವರುಗಳು, ನೀವು ಹೇಳ್ತಾ ಇದ್ದೀರಲ್ಲ, ಇವತ್ತು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾ ಇರುವಂತವ್ರು ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿರುವಂತದ್ರಿ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಹಿಂದೂಗಳದಲ್ವೇನ್ರಿ? ಚಿನ್ನಯ್ಯ ಊತ ಹಾಕಿರುವಂತಹ ಸಂಖ್ಯೆ 11ರಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಯಾರದ್ರಿ? ಆನೆ ಮಾಹುತನ ಕೇಸಲ್ಲಿ 2 ಜನ ಇದಾಗಿದ್ದಾರಲ್ಲ, ಅವ್ರು ಯಾರು ಹಿಂದೂಗಳಲ್ವೇನ್ರಿ? ಸೌಜನ್ಯ ಹಿಂದೂ ಅಲ್ವೇನ್ರಿ? ಈಗ ಗಿರೀಶ್ ಮಟ್ಟಣ್ಣನವ್ರು ಹೇಳ್ತಾರಲ್ಲ, UDR ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಅವ್ರು ಹಿಂದೂ ಅಲ್ವಾ? ಕೇಶ ಮುಂಡನ ಮಾಡಿಸ್ಕೊಂಡು ಮುಡಿಯನ್ನ ಕೊಟ್ಟಿರುವಂತಹ ಹೆಣ್ಣು ಮಗಳ ಇದು ಅಂತ ಹೇಳ್ಬಿಟ್ಟು ಇವತ್ತು ರಿಪೋರ್ಟ್ ನಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಹಿಂದೂ ಅಲ್ವಾ? ಕೊನೆಯ ಪಕ್ಷ ನೀವು ಹಿಂದೂ ಹೋರಾಟಗಾರರು ಕೇಸರಿ ಹಾಕೊಂಡು ಆ ಕೇಸರಿಗಾದ್ರೂ ನೀವು ಒಂದು ನ್ಯಾಯ ಒದಗಿಸ್ಬೇಕಲ್ವಾ? ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಯಾರೇ ತಪ್ಪು ಮಾಡಿರ್ಲಿ, ಇವರೇ ಮಾಡಿದ್ದಾರೆ ಅಂತ ನಾವು ಹೇಳೋದಿಲ್ಲ. ತನಿಖೆ ಆಗಿ ಯಾರು ಮಾಡಿದ್ದಾರೆ ಅನ್ನೋದು ಹೊರಗಡೆ ಏನಾದ್ರೂ ಬರಬೇಕಲ್ಲ. ನೀವು ಏನನ್ನ ಮುಚ್ಚಿಡೋದಕ್ಕೆ ಹೋಗ್ತಾ ಇದ್ದೀರಿ? ಮೀಡಿಯಾಗಳೇ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಯಾವುದೋ 1 2 ಅಲ್ಲ, 74 UDRಗಳ ಬಗ್ಗೆ ಹೈಕೋರ್ಟ್ ಅಲ್ಲಿ ಇದೆ. 74 UDRಗಳಿಗೆ FIR ಆಗಬೇಕು ಅಂತೇಳಿ ಬಾಲನ್ ಅವರು ಕೇಳ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ಪ್ರಕರಣ ಇವತ್ತು ಆದೇಶ ಆಗ್ತಾ ಇರುವಂತದ್ದು. ಇದು ಯಾವುದು ಸುದ್ದಿಗಳು ಅನ್ಸೋದೇ ಇಲ್ವಾ ನಿಮಗೆ? ಇವ್ರ್ಯಾರು ಹೆಣ್ಣು ಮಕ್ಕಳು ಅನ್ಸೋದೇ ಇಲ್ವಾ? ಇವ್ರ್ಯಾರು ಹಿಂದೂಗಳು ಅನ್ಸೋದೇ ಇಲ್ವಾ? ಇವ್ರ್ಯಾರು ಭಾರತೀಯರು ಅಂತ ಅನ್ಸೋದೇ ಇಲ್ವಾ? ಇವರು ಷಡ್ಯಂತ್ರ ಮಾಡಿರೋರಾಗಿದ್ರೆ ಇವ್ರು ಯಾಕ್ರಿ SITಗೆ ಹೋಗಿ ದೂರು ಕೊಡ್ತಾ ಇದ್ದಾರೆ? ಇವ್ರು ಷಡ್ಯಂತ್ರ ಮಾಡಿರೋರಾಗಿದ್ರೆ ಇವ್ರು ಯಾಕ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳ್ತಾ ಇರ್ತಾರೆ? ಇದು ಎಲ್ಲವೂ ಸಹ ಒಂದು ಪ್ರೀ ಪ್ಲಾನ್ ಆಗಿ ನಡೀತಾ ಇರುವಂತದ್ದು. ಈ ಹೋರಾಟಗಾರರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸೋದಿಕ್ಕೆ, ಈ ಹೋರಾಟವನ್ನ ನೆಲ ಕಚ್ಚಿಸೋದಿಕ್ಕೆ, ಇಲ್ಲಿ ಜನರಲ್ಲಿ ತಪ್ಪು ಕಲ್ಪನೆ ಮೂಡುವಂತಹ ರೀತಿಯಲ್ಲಿ ಮಾಧ್ಯಮಗಳು ಗುತ್ತಿಗೆ ತೆಗೆದುಕೊಂಡ ರೀತಿಯಲ್ಲಿ ನಡೆದುಕೊಳ್ತಾ ಇದಾವಲ್ಲ. ಜವಾಬ್ದಾರಿ ಇಲ್ಲದಂತಹ ಮಾಧ್ಯಮಗಳು ಪ್ರಸಾರ ಮಾಡ್ರಿ. ರಿಟ್ ಪಿಟಿಷನ್ ಕಾಪಿ ನಿಮಗೆ ಸಿಕ್ಕಿದೆ ಅಂತಂದ್ರೆ ಅದನ್ನಿಟ್ಕೊಂಡು ಪ್ಯಾರಾವೈಸ್ ನೀವು ಮಾಡಿ. ಅದೇ ರೀತಿಯಾಗಿ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದಾರಲ್ಲ, ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ಯಾವ್ದಾವ್ದೋ ಸುದ್ದಿಗಳನ್ನ ಹೇಳ್ತಾ ಇದಾರಲ್ಲ, ಅದರ ಬಗ್ಗೆನೂ ಹೇಳ್ರಿ. ಅದರ ಬಗ್ಗೆನೂ ಇಬ್ಬರನ್ನೂ ಕೂರಿಸ್ಕೊಂಡು ಮಾತಾಡಿ. ನಿಷ್ಪಕ್ಷಪಾತವಾದಂತಹ ಸುದ್ದಿಗಳನ್ನ ಕೊಡಿ. ನಿಮ್ಮ ಚಾನಲ್ ನಡೆಯೋದಕ್ಕೋಸ್ಕರವಾಗಿ, ನಿಮ್ಮ ಕಮರ್ಷಿಯಲ್ ಬರಬೇಕು, ನಿಮ್ಗೆ TRP ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಯೂಟ್ಯೂಬ್ ಅಲ್ಲಿ ಚಾನೆಲ್ಗಳು ಸ್ಯಾಟಲೈಟ್ ಚಾನೆಲ್ಗಳು ವ್ಯೂಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾತಕ್ಕೆ ತಪ್ಪು ಸುದ್ದಿಗಳನ್ನ ಹರಡಿಸ್ತೀರಿ? ಯಾತಕ್ಕೆ ಈ ಪತ್ರಿಕೋದ್ಯಮವನ್ನ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ಈ ರೀತಿ ಒನ್ ಸೈಡೆಡ್ ಆಗಿ ಮಾಡ್ತಾ ಇದ್ದೀರಿ? ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರುವಂತಹ ವಿಚಾರ ಅವ್ರೇನು ಎಲ್ಲೋ ಕುತ್ಕೊಂಡು ಮಾತನಾಡಿರುವಂತದ್ದಲ್ಲ. ಸ್ವತಃ ಬೆಳ್ತಂಗಡಿಯ SIT ಕಚೇರಿಯ ಮುಂದೆ SITಗೆ ದೂರು ಕೊಟ್ಟು ಆ ಕಾಪಿ ಕೊಟ್ಟು ಮೀಡಿಯಾಗಳ ಮುಂದೆ ಅವರ ಅಡ್ರೆಸ್ ಮಾಡಿರುವಂತದ್ದು. ಎಷ್ಟು ಚಾನೆಲ್ಗಳಲ್ಲಿ ಇದು ಪ್ರಸಾರ ಆಗ್ತಾ ಇದೆ. TV9 ಅವರು ಇಂಟರ್ವ್ಯೂ ಮಾಡಿರುವಂತಹ ವಿಡಿಯೋ ಇದೆಯಲ್ಲ, ಅದು TV9 ನಲ್ಲಿ ಪ್ರಸಾರ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ದೆಹಲಿಗೆ ಹೋದಾಗ್ಲೇ ಎಲ್ಲಾ ಲೋಗೋಗಳು ಬಂದು ಬೈಟ್ ತಗೊಂಡಾಗೆ ಅವ್ರು ಮಾಡಲಿಲ್ಲ. ಪ್ರೆಸ್ ಮೀಟಿಂಗ್ ಮಾಡಿರುವಂತದ್ದು ಮಾಡಲಿಲ್ಲ. ಇವತ್ತು ಇವರು ಮಾಡ್ತಾರೆ ಅನ್ಕೊಂಡಿದ್ದೀರಾ? ಈ ಮಾಧ್ಯಮಗಳು ಯಾವ ರೀತಿ ಆಗಿದ್ದಾವೆ ಅಂತಂದ್ರೆ, ಭಾರತದ ಸಂವಿಧಾನದಲ್ಲಿ ಇವರು ಕೊಟ್ಟಿರುವಂತಹ ಸ್ವತಂತ್ರವನ್ನ ಸ್ವಂತ ಸದ್ಬಳಕೆ ಮಾಡ್ಕೊಳ್ಬೇಕಾಗಿರುವಂತದ್ದು ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರಲ್ಲ ಈ ಸ್ವತಂತ್ರವನ್ನ. ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಸ್ನೇಹಿತರೆ. ಆದ್ರೆ ಸತ್ಯ ಸಾಯಬಾರದು, ಸತ್ಯ ಗೆಲ್ಲಬೇಕು. ಇಲ್ಲಿ ಯಾರೇ ತಪ್ಪು ಮಾಡಿರ್ಲಿ, ಇವ್ರು ಷಡ್ಯಂತ್ರ ಮಾಡಿದಾರಾ, ತನಿಖೆ ವೇಳೆ ಹೊರಗಡೆ ಬರಬೇಕಾ? ಬರಲಿ. ಚಿನ್ನಯ್ಯ ಇವತ್ತು ಉಲ್ಟಾ ಹೊಡೆದಿರೋದು ಇಡೀ ಪ್ರಾಮಾಣಿಕವಾದಂತಹ ವ್ಯಕ್ತಿಗಳು ಚಿನ್ನಯ್ಯನ ಎಂಟ್ರಿಯಿಂದ ಇವತ್ತಿನವರೆಗೂ ಅವರ ನಡೆಯನ್ನ, ಅವರ ಸ್ಟೇಟ್ಮೆಂಟ್ಗಳನ್ನ ಅವರು ಅಗದಿರುವಂತಹದನ್ನ ಎಲ್ಲರೂ ಕರೆಕ್ಟ್ ಆಗಿ ನೀವು ಮಾಡಿಬಿಟ್ರೆ 100% ನಿಮ್ಗೆ ಗೊತ್ತಾಗುತ್ತೆ. ನೀವೇ ಒಬ್ಬ ಪತ್ತೇದಾರಿ ಪತ್ರಕರ್ತರಾಗ್ತೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಅಕ್ಷರ ಮೀಡಿಯಾದ ಉದ್ದೇಶ ಇಷ್ಟೇನೆ, ಸತ್ಯ ಮುಚ್ಚಿ ಹೋಗಿರುವಂತಹ ಸತ್ಯ ಹೊರಗಡೆ ಬರಬೇಕು, ಸತ್ಯ ಹೊರಗಡೆ ಬರಬೇಕು, ನ್ಯಾಯ ಗೆಲ್ಲಬೇಕು. ಇಲ್ಲಿ ಯಾರು ತಪ್ಪು ಮಾಡಿದ್ದಾರೋ, ಅವ್ರು ಯಾರೇ ತಪ್ಪು ಮಾಡಿರ್ಲಿ, ಅವರ ಮುಖವಾಡ ಬಯಲಾಗಲೇಬೇಕು. ಇದಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಈ ಹೋರಾಟದಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಅಂತ ಮಾಡ್ತಾ ಇರುವಂಥದ್ದು.
ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.